ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ ನೋಡ್ರಿ ಹಿಂದಿನ ವಿಡಿಯೋದಾಗ ಪೂರ್ತಿ ಲೇಪಾಕ್ಷಿ ಟೆಂಪಲ್ ತೋರಿಸಿದ್ದೆ ನಿಮಗೆ, ವೀರಭದ್ರೇಶ್ವರ ಟೆಂಪಲ್. ಇವಾಗ ಆ ಒಂದು ಜಟಾಯು ಸತ್ತು ಬಿದ್ದಿರೋ ಸ್ಥಳ ಪ್ಲೇಸ್ ತೋರಿಸ್ತೀನಂತ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಾಗ ಕಿರ್ಚಾಡಿ ಚೀರಾಡಿ ಹೋಗ್ತಿರ್ತಾಳೆ ಸೀತೆ ಪುಷ್ಪಕ ವಿಮಾನದಾಗ. ಅವಾಗ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಹೂವು ಬಳ್ಳಿ ಎಲ್ಲನೂ ಕೂಡ ಅವಾಗ ಕಣ್ಣೀರು ಹರಿಸ್ತಾವ. ಎಲ್ಲಕ್ಕ ಬೇಜಾರಾಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಆದ್ರೆ ಒಂದು ವಯಸ್ಸಾದ ಪಕ್ಷಿ ಇರ್ತದೆ, ಅದು ಅದೇ ಜಟಾಯು. ಜಟಾಯು ಅಂದ್ರೆ ರಣಹದ್ದು. ಈ ಪಕ್ಷಿ ವಯಸ್ಸಾಗಿರ್ತದೆ, ಇದು ಒಂದು ಗಿಡದಾಗ ಕೂತು ನೋಡ್ತದೆ. ಸೀತಾಮಾತೆನ ಅಪಹರಿಸ್ಕೊಂಡು ಹೊಂಟಾನ ರಾವಣ ರಾಕ್ಷಸ ಅಂಥೇಳಿ ತಡಿಲಕ್ಕೆ ಹೋಗ್ತದದು. ಏನೋ ವಯಸ್ಸಾಗಿರ್ತದಲ್ಲ, ವಯಸ್ಸಾಗಿದ್ರು ಕೂಡ ವಯಸ್ಸಾದ ಒಂದು ಪಕ್ಷಿ ಆ ರಾವಣಗೆ ತಡಿಲಕ್ಕೆ ಹೋಗ್ತದ. ಟೈಮ್ದಾಗ ಅದ್ರ ಜೊತೆ ರಾವಣನ ಜೊತೆ ಈ ಪಕ್ಷಿ ಹೋರಾಡಿ ಸೋಲ್ತದ. ಒಂದು ರೆಕ್ಕೆ ಕತ್ತರಿಸ್ತಾನವ ರಾವಣ. ಕತ್ತರ್ಸನ ಅದು ಸೀದಾ ಬಿದ್ದು ಸ್ಥಳ ಇದು. ರಾಮ ಬರ್ತಕ್ಕ ಅದು ಅಷ್ಟೇ ಜೀವಂತವಾಗಿರ್ತದೆ. ರಾಮ ಬಂದು ಅದಕ್ಕೆ ನೋಡಿ ಈ ಸಂದೇಶ ಒಟ್ಟು ತಿಳಿಸ್ಬೇಕಲ್ಲ ರಾಮಗೆ, ಅದಕ್ಕೋಸ್ಕರ ಅದು ಜೀವಂತ ಇರ್ತದೆ. ಆಮೇಲೆ ರಾಮ ಬಂದಾಗ ಈ ವಿಷಯ ಅವನಿಗೆ ರಾಮಗೆ ತಿಳಿಸ್ದಾಗ ಅದಕ್ಕೆ ಮೋಕ್ಷ ಕೊಡ್ತಾನೆ ರಾಮನೇ. ಆ ಪಕ್ಷಿಗೆ ಮೋಕ್ಷ ಕೊಡ್ತಾನೆ. ಅದಕ್ಕೆ ರಾಮ ಅಂತಾನ ಲಯ ಪಕ್ಷಿ ಅಂಥೇಳಿ. ಅದಕ್ಕೆ ಈ ಊರಿಗೆ ಲೇಪಾಕ್ಷಿ ಅಂತೇಳಿ ಬಂತು ಹೆಸರ. ಅದೇ ಮುಂದೆ ಲೇಪಾಕ್ಷಿ ಆಯಿತು. ಲಯ ಪಕ್ಷಿ ಹೋಗಿ ಲೇಪಾಕ್ಷಿ ಆಯಿತು. ಇವಾಗ ಆ ಒಂದು ಪಾರ್ಕ್ ನಿಮಗೆ ತೋರಿಸ್ತೀನಂತ. ಅದು ಪಾರ್ಕ್ ಮಾಡ್ಯಾರ ಇಲ್ಲಿ, ಅದು ತೋರಿಸ್ತೀನಿ. ಇವಾಗ ಎಂಟ್ರಿ ಆದ್ವಿ, ಟಿಕೆಟ್ ತೊಗೊಂಡು ಮ್ಯಾಲೆ ಬಿ ನೋಡ್ಬೋದು, ಇಲ್ಲ ಕೆಳಗಿಂದ ನೋಡ್ಕೊಂಡು ಹೋದರೂ ಹೋಗ್ಬೋದು, ಅದು ನಿಮ್ಮ ಇಷ್ಟ. ನೋಡ್ರಿ ಇವಾಗ ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಒಳಗಡೆ ಬಂದ್ವಿ. ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು 10 ರೂಪಾಯಿ ಇರ್ತಾವೆ ಟಿಕೆಟ್. ರೇಟ್ ಏನು ಭಾಳ ಇರೋಲ್ಲ. ನೋಡಿರಿ, ನೀವು ಮ್ಯಾಲೆ ಹೋಗಿನೂ ನೋಡ್ಬೋದು, ಕೆಳಗಿಂದನೂ ನೋಡ್ಬೋದು. ನೋಡ್ರಿ ಅಲ್ಲಿ ಕಾಣಿಸ್ತಾ ನೋಡ್ರಿ ಜಟಾಯು. ಪಾಪ ಎಷ್ಟು ಹಿಂಸೆ ಆಗಿರ್ಬೇಕು ಅದಕ್ಕೆ ಪಾಪ. ಅಂದ್ರೆ ಒಂದು ರೆಕ್ಕಿ ಕಟ್ ಮಾಡಿ ರಾಮ ಬರತಕ್ಕನೂ ತಿಳಿಸೇ ಸಾಯ್ಬೇಕಂತೇಳಿ ಜೀವ ತನ್ನ ಕೈಯಾಗೆ ಒತ್ತಿಟ್ಕೊಂಡು ಇರ್ತದ. ನೋಡ್ರಿ ಅದು ತ್ಯಾಗಮಯಿ ಅಲ್ವಾ ಪಕ್ಷಿನೂ. ರಾಮಾಯಣದ ಪಕ್ಷಿನೂ ಒಂದು ಸಾಧನೆ ಮಾಡ್ತು. ಬರೀ ಹಬ್ಬಮ್ಮು ಇಲ್ಲಿಂದ ನೋಡ್ರಿ ಹೆಬ್ಬಬೇಕು ಮೇಲೆ ಹೋಗೋಣ. ಇವಾಗ ಇದೇ ನೋಡ್ರಿ ಜಟಾಯು ಪಕ್ಷಿ ಒಂದು ಡೆತ್ ಆದಂಥ ಪ್ಲೇಸ್. ಏನು ಸ್ವಲ್ಪ ಐತೆ ಹತ್ತದು, ಜಾಸ್ತಿ ಏನಿಲ್ಲ. ಬೆಟ್ಟ ಹತ್ತಕ್ಕಿಂತ ಇದು ನೋನು 4 ಕಿಲೋಮೀಟ್ರ್ ಬೆಟ್ಟ ಹೆಬ್ಬೇವಂತ. ಇದೆಷ್ಟು ರೀ ಹೆಬ್ಬದು. ನೋಡ್ರಿ ಇವರೇ ಕಾರಣ, ಈ ಗಾರ್ಡನ್ ಇಷ್ಟು ಚಂದ ಇರೋಕ್ಕೆ ಕಾರಣನೇ ಇವರು. ಈ ಪ್ಲೇಸ್ ಅದ್ಭುತ ಐತಿ. ಜಲ್ದಿ ಹತ್ಕೊಂಡು ಹೋಗಂತ. ಅಂದ್ರೆ ಅದೊಂದು ಗುರ್ತಾಗಿ ಇದೊಂದು ಸ್ಟ್ಯಾಚು ಮಾಡಿಬಿಟ್ರ ಇಲ್ಲಿ ಬಿದ್ದ ಇದು ಪ್ಲೇಸ್ನಾಗ. ಆದ್ರೆ ಇಲ್ಲೇ ಬಿದ್ದಿಲ್ಲ ಅದು,
ಎಲ್ಲೋ ಬೇರೆ ಕಡೆಗೆ ಬಿದ್ದು ಸತ್ತು ಅಂತ ಎಕ್ಯುರೇಟ್ ಪ್ಲೇಸ್ ಐತಿ. ಬಟ್ ಆ ಪ್ಲೇಸ್ನಾಗ ಬರೀ ರಾಮ ಮತ್ತು ಸೀತಾದೇವಿ ಲಕ್ಷ್ಮಣ ಇವ್ರದ್ದೇ ಸ್ಟ್ಯಾಚು ಅದಂತ ಸಣ್ಣ ಸಣ್ಣ. ಆದ್ರೆ ಅದು ಎಲ್ಲೋ ಇಲ್ಲಿ ಅಡವಿ ಒಳಗಾದತ್ತ. ನಾವು ಬೈಕಿಗೆ ತೊಗೊಂಡು ಬಂದ್ರೆ ಸರಿ ಆಗ್ತಿತ್ತು ಹೋಗ್ಲಕ್ಕ. ಬಟ್ ಇಂಥ ಬಿಸಿಲಾಗ ಎಲ್ಲಿ ಹುಡ್ಕೊಂಡು ಹೋಗೋದು ಅಂಥೇಳಿ ಇದೇ ಒಂದು ಪಾರ್ಕ್ ಮಾಡ್ಯಾರಲ್ಲ, ಸ್ಟ್ಯಾಚ್ಯೂದು ತೋರ್ಸ್ಲತ್ತೀನಿ ನಿಮಗೆ. ಬರ್ರಿ ಹಬ್ಬ ಬರ್ರಿ, ಮ್ಯಾಗ ಹೆಬ್ಬಿ ತೋರಿಸ್ತೀನಂತ ನಿಮಗಿನ್ನ. ನೋಡಿರಿ, ಇಷ್ಟು ತನಕ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ತೋರಿಸ್ದೆ. ನೀವು ಬಂದರೆ ಈಸಿ ಆಗಲಿ ಅಂತೇಳಿ ಎಲ್ಲ ಅಡ್ರೆಸ್ನು ಸೋದಕ್ಕೆ ಹೇಳಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಲ್ಲಿಕಂದ್ರೆ ಡಿಸ್ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಂತ, ಮತ್ತು ಇಂಥದ್ದೇ ಒಂದು ಯಾವುದಾದ್ರೂ ಒಂದು ವಿಡಿಯೋ ತೊಗೊಂಡು ಬರ್ತೀನಂತ, ನಿಮ್ಮ ಮುಂದೆ ಇಂಥ ಒಂದು ಪ್ಲೇಸಿಗೆ ಹೋಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್ ಫ್ರಾಮ್ ಆಂಧ್ರ ಪ್ರದೇಶ್, ಹಿಂದೂಪುರ್.